ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ಒಂದು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಬಂದ್ಬಿಟ್ಟು ಕಾಂತಾರ ಸಿನಿಮಾ. ಎಲ್ಲಿ ನೋಡಿದ್ರು ಬರೀ ಕಾಂತಾರ ಕಾಂತಾರ ಕಾಂತಾರ, ಆ ಮಟ್ಟಕ್ಕೆ ಒಂದು ಕ್ರೇಜು, ಒಂದು ಹುಚ್ಚನ್ನ ಸಿರೋಂಥ ದೈವದ ಒಂದು ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಸಿನಿಮಾ ಬಂದ್ಬಿಟ್ಟು 2023 ಮತ್ತೆ ನವೆಂಬರ್ ತಿಂಗಳ 27ನೇ ತಾರೀಕು ಈ ಸಿನಿಮಾದ ಒಂದು ಟೀಸರ್ನ ಬಿಡ್ತಾರೆ ಸ್ನೇಹಿತರೆ. ಒಂದು ಟೈಟಲ್ ರಿವ್ಯೂನ ಈ ಸಿನಿಮಾ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಕೊಡ್ತಾರೆ ಸ್ನೇಹಿತರೆ ಅವತ್ತು. ಆಮೇಲೆ ಸ್ನೇಹಿತರೆ ನೀವು ನೋಡ್ತಾ ಬರ್ಬೋದು, ಅಲ್ಲಿಂದ ಶುರುವಾಯ್ತು ನೋಡಿ. ಒಂದು ದಿವಸ ಬಂದ್ಬಿಟ್ಟು ಡೇಟ್ ಕೂಡ ಅನೌನ್ಸ್ ಮಾಡ್ಬಿಟ್ರು, ಈ ಸಿನಿಮಾ 2025 ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಸ್ನೇಹಿತರೆ ಹುಚ್ಚು ಜಾಸ್ತಿ ಆಗಿದ್ದು ಜನಗಳಿಗೆ. ಯಾವ ತರ ಅಂತಂದ್ರೆ ಫುಲ್ ಸೈಕ್ ಆಗ್ಬಿಟ್ವಿ ಸ್ನೇಹಿತರೆ. ಜನ ಎಲ್ಲ ಫುಲ್ ಸೈಕ್. ಈ ಸಿನಿಮಾ ನೋಡ್ಲೇಬೇಕು. ಆಗ ನಮಗೆ ಉಳಿದಿದ್ದೆ ಸ್ನೇಹಿತರೆ ಒಂದು ಟ್ರೈಲರ್ ಲಾಂಚ್ ಬಗ್ಗೆ. 22 ಸೆಪ್ಟೆಂಬರ್ 12:45 ಒಂದು ಟ್ರೈಲರ್ನ ಬಿಡ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ಆ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾ ನೋಡ್ಲೇಬೇಕು ಆದಂತ ಒಂದು ಕೆಲವೊಂದು ಮಾಹಿತಿಗಳನ್ನ ಬಿಡೋಕ್ಕೋಸ್ಕರ ಕೆಲವೊಂದು ಪೋಸ್ಟರ್ಸ್ನ ಬಿಡ್ತಾರೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಯಾವ್ಯಾವ್ದು ಅಂತಂದ್ರೆ, ಫಸ್ಟ್ನೇದಾಗಿ ರುಕ್ಮಿಣಿ ವಸಂತ್ ಅವರ ಕನಕಾವತಿಯ ಒಂದು ಪಾತ್ರದ ಬಗ್ಗೆ ರಿವೀಲ್ನ ಮಾಡ್ತಾರೆ. ಅದಾದ್ಮೇಲೆ ಈ ಸಿನಿಮಾದ ಒಂದು ಯಾರವರು ಕುಲಶೇಖರ ಗುಲ್ಶನ್ ದೇವಯ್ಯನವರ ಇವರ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ಇನ್ನಷ್ಟು ಕೆಲವಷ್ಟು ಬಿಡ್ತಾನೆ ಹೋಗ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ಸ್ನೇಹಿತರೆ ಹೇಳ್ಬೇಕಂತಂದ್ರೆ, ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದು ರಿಷಬ್ ಶೆಟ್ಟಿ ಅವರು, ಮತ್ತು ಕತೆ ಕೂಡ ಅವ್ರದೇನೆ, ಮತ್ತೆ ಪ್ರೊಡ್ಯೂಸ್ ಮಾಡಿದ್ದು ಸತ್ಗನು KJ ವಿಜಯ್ ಕಿರಂಗದೂರ್ ಮತ್ತು ಚಲುವೇಗೌಡರು ಬಂದ್ಬಿಟ್ಟು. ಇನ್ನು ಈ ಸಿನಿಮಾದಲ್ಲಿ ಪಾತ್ರಗಳ ಬಗ್ಗೆ ನಾನು ಹೇಳೋದಾದ್ರೆ, ರಿಷಬ್ ಶೆಟ್ಟಿ ಮತ್ತು ಜಯರಾಮ್ ಅವರು ಮತ್ತು ರುಕ್ಮಿಣಿ ವಸಂತ್ ಮತ್ತು ಗುಲ್ಶನ್ ದೇವಯ್ಯ ಇವರು ಪ್ರಮುಖ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಅರವಿಂದ್ ಎಸ್ ಕಶ್ಯಪ್ ಅವರು, ಇವರು ತುಂಬಾನೇ ಚೆನ್ನಾಗಿ ಒಂದು ಕ್ಯಾಮ್ರಾಗ್ರಫಿನ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಎಡಿಟಿಂಗ್ ಮಾಡೋದಾದ್ರೆ ಸ್ನೇಹಿತರೆ ಹೇಳೋದಾದ್ರೆ ನಾನು ಸುರೇಶ್ ಮಲ್ಲಯ್ಯ ಅವ್ರ ಬಗ್ಗೆ ಹೇಳಕ್ ಹೋಗ್ತೀನಿ. ಇನ್ನು ಮ್ಯೂಸಿಕ್ ಮಾತ್ರ ಅಲ್ಟಿ ಮ್ಯೂಸಿಕ್, ಅದು ಅಜನೀಶ್ ಲೋಕನಾಥ್ ಅವರು. ಈ ತರ ಒಂದು ಅಜನೀಶ್ ಲೋಕನಾಥ್ ಅವರು ಒಂದು ಹೇಳಬಾರ್ದು. ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಒಂಬಾಳೆ ಫಿಲ್ಮ್ಸ್. ಸಿನಿಮಾ ಸ್ನೇಹಿತರೆ ಯಾವ ಮಟ್ಟಕ್ಕೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳೋದಾದ್ರೆ, ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಸ್ನೇಹಿತರೆ ಬಿಡ್ತಾನೆ ಇದಾರೆ. ಯಾವ ತರ ಸಿನಿಮಾ ಬಗ್ಗೆ ಬಿಡ್ತಾ ಇದಾರೆ ಏನು ಅಂತ ಹೇಳ್ಬಿಟ್ಟು, ನಾವು ನಿಜವಲ್ಲ ಅಷ್ಟೊಂದು ಗಳಿಸಿದ್ಯಾ ಹೋಗ್ಲಿ ಆ ತರ ಸಿನಿಮಾ ಇದೆಯಾ? ನನಗೆ ಅದೇ ಒಂದು ಡೌಟ್. ಅನ್ಬೇಕು ಅನ್ನೋದಕ್ಕಿಂತ ಸಿನಿಮಾ ಆ ತರ ಇದೆಯಾ ಹೋಗ್ಲಿ, ಅಷ್ಟೊಂದು ಗಳಿಸೋದಕ್ಕೆ ಇವ್ರು ಅಷ್ಟೊಂದು ಖರ್ಚು ಮಾಡಿದಾರ ಅನ್ನೋದ್ರ ಬಗ್ಗೆ ನೋಡ್ಬೇಕಂತಂದ್ರೆ ಸ್ನೇಹಿತರೆ, ಹೌದು ಇದು ಒಂದು ದೈವದ ಸಿನಿಮಾ, ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ. ಹೌದು, ಈ ಸಿನಿಮಾದಲ್ಲಿ ನನಗೆ ಎಷ್ಟೊಂದು ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಆದ್ರೆ ಈ ಪ್ರಶ್ನೆಗೆಲ್ಲದಕ್ಕೂ ಉತ್ತರ ಒಂದೇ ಒಂದು, ಅದು ದಂತಕತೆ ಕಾಂತಾರ ಚಾಪ್ಟರ್ 1. ನೀವು ಸಿನಿಮಾ ಥಿಯೇಟರ್ಗೆ ಹೋದ್ರೆ ಮಾತ್ರ ಇದ್ರ ಕಥೆನ ನೀವು ಅರ್ಥ ಮಾಡ್ಕೋಬಹುದು. ಮತ್ತೆ ಕಥೆನ ಇಷ್ಟೊಂದು ಸಿನಿಮಾ ಕೋಟಿ ಖರ್ಚಾಗಿದೆಯಾ ಅಥವಾ ಕೋಟಿ ಖರ್ಚು ಬಂದಿದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಅಷ್ಟೊಂದು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಅಂತಂದ್ರೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ. ಸಿನಿಮಾದಲ್ಲಿ ಏನೋ ಒಂದು ರಹಸ್ಯ ಇದೆ. ಏನದು? ಅದೇ ದೈವ ಸ್ನೇಹಿತರೆ. ಸಿನಿಮಾದಲ್ಲಿ ಒಂದು ದೈವತ್ವವಿದೆ. ನಮ್ಮನ್ನ ಕರ್ಕೊಂಡು ಹೋಗಕ್ಕೆ, ನಮ್ಮನ್ನ ಚಿತ್ರಮಂದಿರಕ್ಕೆ ತಲುಪುವಾಗ ಮಾಡ್ತಿರೋದೇ ಆ ದೈವ. ರಿಷಬ್ ಶೆಟ್ಟಿ ಅಲ್ಲ, ಅಥವಾ ಒಂಬಾಳೆ ಫಿಲ್ಮ್ಸ್ನವರಲ್ಲ, ಅಥವಾ ಅವ್ರ ಅಕ್ಕ ಪೋಸ್ಟ್ಗಳಲ್ಲ ಸ್ನೇಹಿತರೆ. ಆ ದೈವವನ್ನ ನಾವು ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಮಾಡಿರೋದೇ ಒಂದು, ನಮ್ಮನ್ನ ಮನೆಯಿಂದ ಥಿಯೇಟರ್ ತನಕ ಕರ್ಕೊಂಡು ಹೋಗಿದ್ದೆ ಆ ದೈವ. ಆ ದೈವಕ್ಕೆ ನಾವು ಕೊಡ್ತಿರೋದು ಸಾಮಾನ್ಯ. ಹಾಗಾಗಿ ನೋಡಿ ಸ್ನೇಹಿತರೆ, ಈ ಸಿನಿಮಾ ಕರ್ನಾಟಕದಲ್ಲಿ 198 ಕೋಟಿ ಒಂದು ಅಮೌಂಟ್ ಅನ್ನ ಕ್ರಾಸ್ ಮಾಡಿದೆ ಅಂತ ಹಾಕಿದ್ದಾರೆ ಸ್ನೇಹಿತರೆ. ಹೌದು, ನಿಜವಾಗ್ಲೂ ಆಗಿರ್ಬೋದು ಸ್ನೇಹಿತರೆ. ಇನ್ನು ವರ್ಲ್ಡ್ ವೈಡ್ ನೋಡೋದಾದ್ರೆ ಸ್ನೇಹಿತರೆ, ಈ ಸಿನಿಮಾ ನಿಜವಾಗ್ಲೂ ಅಷ್ಟೊಂದು ಗಳಿಸಿದೆಯಾ ಅಂತ ತುಂಬಾ ಜನಕ್ಕೆ ಡೌಟು ಬರ್ಬೋದು. ತುಂಬಾ ಜನಕ್ಕೆ, ಯಾಕೆಂದ್ರೆ ಅವರೇ ಅಂದ್ರೆ ಕಾಂತಾರ ಟೀಮ್ ಇಂದಾನೆ ಒಂದು ಪೋಸ್ಟರ್ ನ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇರ್ಬೋದಲ್ವಾ ಸ್ನೇಹಿತರೆ. ಆದ್ರೂ ನಾವು ನೋಡಿದಾಗ ಸ್ನೇಹಿತರೆ ನನಗೂ ಗೊತ್ತಾಗಿದ್ದು ನಿಜ ಅಂತಾನೆ. ಯಾಕೆಂದ್ರೆ ಈ ಮಟ್ಟಕ್ಕೆ ಒಂದು ಕ್ರೇಜ್ ಹಚ್ಚಿರೋ ಸಿನಿಮಾ ಯಾಕೆ ಗಳಿಸಿರಕ್ ಸಾಧ್ಯ ಇಲ್ಲ? ಏಕೆಂದ್ರೆ ಪ್ರತಿಯೊಂದು ಪ್ರದರ್ಶನದಲ್ಲೂ ಮಿನಿಮಮ್ 4 ಪ್ರದರ್ಶನ ಸಿಗ್ತಿದ್ದಂಥದ್ದು ಹೆಚ್ಚು ಕಮ್ಮಿ ಇನ್ನೂ 5 ಪ್ರದರ್ಶನ ಕೊಡ್ತಾ ಇದ್ದಾರೆ. ಏಕೆಂತಂದ್ರೆ ಒಂದೊಂದು ಚಿತ್ರಮಂದಿರ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡಿ ಸ್ನೇಹಿತರೆ, ನಾನ್ ನಿಮ್ಗೆ ಹೇಳೋದು ಏನಪ್ಪಾ ಅಂತಂದ್ರೆ, ಈ ಸಿನಿಮಾ ಬರೋಬ್ಬರಿ 655 ಕೋಟಿ ಸಿನಿಮಾವನ್ನು ಇಡೀ ಎಂಟೈರ್ ಭಾರತದಲ್ಲಿ, ಎಂಟೈರ್ ಪ್ರಪಂಚಾದ್ಯಂತ ಸಿನಿಮಾ ಗಳಿಸಿರೋದ್ರ ಬಗ್ಗೆ ನಾನು ವರ್ಲ್ಡ್ ವೈಡ್ ಬಗ್ಗೆ ಹೇಳಿದಾರೆ ಸ್ನೇಹಿತರೆ. ಇದನ್ನ ನೋಡ್ಬಿಟ್ಟು ನಮ್ಮ ಕನ್ನಡ ಚಿತ್ರ ಈ ಮಟ್ಟಕ್ಕೆ ಹೋಗಿರೋದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ.
ಯಾರ್ಯಾರೇನು ಕಾಂತಾರ ಸಿನಿಮಾ ನೋಡಿಲ್ವೋ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಮತ್ತು ಸಿನಿಮಾನ ಕನ್ನಡ ಸಿನಿಮಾವನ್ನ ಬೆಳೆಸಿ ಸ್ನೇಹಿತರೆ. ನಾನು ಆಲ್ರೆಡಿ ಈಗಾಗಲೇ 4 ಸಲ ಸಿನಿಮಾ ನೋಡಿರೋದ್ರಿಂದ ಮತ್ತೊಂದ್ಸಲ ನೋಡ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಇದೀನಿ ಸ್ನೇಹಿತರೆ. ಆದಷ್ಟು ಬೇಗ ಹೋಗ್ತೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.